ಮಾತಾಡ್ರಿ. Okay. Fine. Now we'll start with again question and answers. Wings of fire, important question and answers. I've shared the file here. Yes. Am I audible, Bhavna, Bhumika, and Zakia? Raise your hands if I'm audible. Yes, sir. Yes, okay, good. Then, question number 45. We were talking about question number 45. How does the author describe his father, his mother, and himself? Means, how does the author, in the sense, Arun Tiwari, who is the author? Or Abdul Kalam ಅನ್ಬೋದು ಅವ್ರು ಹೇಳ್ಯಾರ, ಇವ್ರು ಬರ್ದಾರ. ಗೊತ್ತಾ? ಆಥರ್ ಕಲಾಂನೇ ಅನ್ಬೋದು ನೀವು, ಬಾಯ್ ಅಬ್ದುಲ್ ಕಲಾಂನೇ ಅನ್ಬೋದು. ಯಾರು ಬರೆದ್ರು ಅಂದ್ರೆ ಅರುಣ್ ತಿವಾರಿ ಅಂತ ಹೇಳ್ಬೋದು ನೀವು. ಯು ಕ್ಯಾನ್ ಟೆಲ್ ದಟ್ ಅರುಣ್ ತಿವಾರಿ ಹ್ಯಾಸ್ ರಿಟರ್ನ್. ಸೊ ಆಥರ್ ಹಿಯರ್ ಇಸ್ ಕಲಾಂ ಓನ್ಲಿ, ಐ ಹೋಪ್. Okay, let us understand that it is Mr. Kalam. Okay, now his father ಅಂದ್ರೆ author here is Abdul Kalam himself. Second, his mother ಅಂತಾರ, ಅದು ಎಲ್ಲ ಹೇಗೈತಿ ಅದು ಆಯ್ ಮಾಡ್ತೇನೆ ಅಂತ. His mother, and third himself. ತಮ್ಮ ಮೂರರ ಬಗ್ಗೆ ಅವರು ಏನ್ ಡಿಸ್ಕ್ರೈಬ್ ಮಾಡ್ತಿದ್ರು ಅಂತ ಕೇಳ್ತಾರೆ. ಅವಾಗ ಕಲಾಮ್ಸ್ ಫಾದರ್ ವಾಸ್ ನೇಮ್ ವಾಸ್ ಜೈನುಲಾಬ್ದೀನ್. ಹಿ ವಾಸ್ ನಾಟ್ ಎಜುಕೇಟೆಡ್ ಅಂಡ್ ವಾಸ್ ನಾಟ್ ಇವನ್ ಅ ವೆಲ್ದಿ ಮ್ಯಾನ್. ಓಕೆ, ಕಲಾಂ ಸೇಸ್ ದಟ್ ಡಿಸ್ಪೈಟ್ ಆಲ್ ದಿಸ್, ಇವೆಲ್ಲ ಇದ್ರೂ ಕೂಡ, ಅಂದ್ರೆ ಕಲ್ಚರ್ ಇರ್ಲಿಲ್ಲ, ಅಷ್ಟು ವೆಲ್ದಿ ಇರ್ಲಿಲ್ಲ, ರಿಚ್ ಇರಲಿಲ್ಲ, ಆದ್ರೂ ಕೂಡ ಅವರಿಗೆ ಇನ್ನೇಟ್ ವಿಸ್ಡಮ್ ಅಂದ್ರೆ ನ್ಯಾಚುರಲ್ ಆಗಿ ಅವ್ರಿಗೆ ಶಾಣೆತನ ಆಯ್ತು. ಇನ್ನೇಟ್ ಅಂದ್ರೆ ನ್ಯಾಚುರಲ್ ಆಗಿ ಶಾಣೆತನ ಆಯ್ತು. ಓಕೆ, ಆನೆಸ್ಟಿ, ಬಹಳ ಆನೆಸ್ಟ್ ಇದ್ರು, ಅಂಡ್ ಜನರಸ್ ಮ್ಯಾನ್, ಬಹಳ ಉದಾರ ಮನಸ್ಸದವ್ರು ಇದ್ರು. He did not believe in wasting money on luxuries. ಇದನ್ನು change ಮಾಡಿದ್ದೇನೆ actually. He did not believe in wasting money on luxuries, but provided them with all the necessities of life like food, clothing, and medicine. ಅಂದ್ರೆ ಇವ್ರಿಗೆ ಏನೋ ಕಡಿಮೆ ಮಾಡಿರ್ಲಿಲ್ಲ, ಊಟಕ್ಕೆ ತಿಂಡಿಗೆ ಕಡಿಮೆ ಮಾಡಿರ್ಲಿಲ್ಲ, ಆದ್ರ ಅನ್ನೆಸೆಸರಿ ಲಕ್ಸರೀಸ್ ಮೇಲೆ ದುಡ್ಡು ವೇಸ್ಟ್ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್, ಕಲಾಂ ಅವ್ರ ತಾಯಿ. ಕಲಾಂಸ್ ಮದರ್ ನೇಮ್ ವಾಸ್ ಆಶಿಯಮ್ಮ. She supported her husband in her decisions. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ವು. ಓಕೆ, ಶಿ ವಾಸ್ ಅ ಕೈಂಡ್ ಹಾರ್ಟೆಡ್ ವುಮೆನ್. ಬಹಳ ಮೃದು ಸ್ವಭಾವದವರು. ಕಲಾಂ ರಿಕಲೆಕ್ಟ್ಸ್ ದಟ್ his mother would feed meals to numerous people. ಬಹಳಷ್ಟು ಜನಕ್ಕೆ ಊಟಕ್ಕೆ ಹಾಕ್ತಿರ್ಲಕ್ಕೆ. ನಮ್ಮ ಮನೆಗೆ 8 ಜನ ಇದ್ರು ಗೊತ್ತಿಲ್ಲ, ಅದಕ್ಕಿಂತ 10 ಜನ ಹೊರಗಿನವ್ರು ಬರ್ತಿದ್ರು ಅಂತ ಹೇಳ್ತಿದ್ದ ಕಲಾಂ. ಓಕೆ, he inherited the faith in goodness and deep kindness from her. ಓಕೆ, ಅವರು ಒಳ್ಳೆಯದರಲ್ಲಿ ಒಂದು ಫೇತ್ ಅಂದ್ರೆ ಭರೋಸೆ, ಒಳ್ಳೆಯದು ಮಾಡಿದ್ರೆ ಒಳ್ಳೇದೇ ಆಗ್ತದ, ಕೆಟ್ಟದ್ದಾಗಂಗಿಲ್ಲ. ಫೇತ್ ಇನ್ ಗುಡ್ನೆಸ್ ಅಂದ್ರೆ ಒಳ್ಳೆಯದು ಮಾಡಿದವ್ರು ಒಳ್ಳೇದೇ ಆಗ್ತೈತೆ ಅನ್ನೋದು ನಂಬಿಕೆ ಅಕ್ಕಿನಿಂದ ಕಲ್ತಿದ್ದು, ತಾಯಿಯಿಂದ. ಮತ್ತ ಡೀಪ್ ಕೈಂಡ್ನೆಸ್, ಬಹಳ ಕೈಂಡ್ ಆಗಿರೋದು, ಅಂದ್ರೆ ಮನಸ್ಸು ಕರಗಿ ಬಿಡ್ತದೆ. ಯಾವ್ದಾದ್ರು ತ್ರಾಸದಲ್ಲಿ ನೋಡಿದ್ರೆ ಮನಸ್ಸು ಕರಗಿ ಬಿಡುವಂತ ಮನಸ್ಸು ಯಾರ ಬಲಿತ್ತು? ಕಲಾಂ ಅವ್ರ ತಾಯಿಯಿಂದ ಇವ್ರು ಕಲ್ತರು. ನೆಕ್ಸ್ಟ್, ಕಲಾಂ ಹೆಂಗಿದ್ರು? ಕಲಾಂ ವಾಸ್ ಅ ಶಾರ್ಟ್ ಅಂಡ್ ಹ್ಯಾಡ್ ಅ ಆರ್ಡಿನರಿ ಲುಕ್. ಕಲಾಂ ಗಿಡ್ಡಿದ್ರು, ಅವ್ರ ಲುಕ್ಸ್ ಹಂಗೇನ್ ಹ್ಯಾಂಡ್ಸಮ್ ಅಂತ ಅನ್ಲಿಕ್ಕೆ ಬರಲ್ಲ. ಆದ್ರ ಅವ್ರ ತಂದೆ ತಾಯಿ ಮಾತ್ರ, ಅವ್ರ ತಂದೆ ಹ್ಯಾಂಡ್ಸಮ್, ಅವ್ರ ತಾಯಿ ಬ್ಯೂಟಿಫುಲ್ ಅಂತ ಅನ್ಬೋದು ನೀವು. ಓಕೆ, ವೈಲ್ ಹಿಸ್ ಪೇರೆಂಟ್ಸ್ ವರ್ ಟಾಲ್ ಅಂಡ್ ಲುಕ್ಡ್ ಹ್ಯಾಂಡ್ಸಮ್. ಅವ್ರ ತಂದೆ ನೋಡ್ರಿ ಎತ್ತರ, ಒಳ್ಳೆ ಹ್ಯಾಂಡ್ಸಮ್ ಇದ್ರು, ಆದ್ರೆ ಇವ್ರು ಹಂಗಿರ್ಲಿಲ್ಲ. He was brought up in a secure atmosphere. See, ಅವರ ಚೈಲ್ಡ್ಹುಡ್ ಡಿಸ್ಟರ್ಬ್ಡ್ ಇರಲಿಲ್ಲ, ಸೆಕ್ಯೂರ್ ಅಟ್ಮಾಸ್ಫಿಯರ್ ಇತ್ತು. ಇನ್ ದ ಸೆನ್ಸ್, ವಾಟ್ ಈಸ್ ಸೆಕ್ಯೂರ್ ಅಟ್ಮಾಸ್ಫಿಯರ್? ಊಟ ತಿಂಡಿ ಏನು ಬೇಕೋ ಅವೆಲ್ಲ ಕರೆಕ್ಟ್ ಆಗಿ ಒಂದು ಮಗುವಿಗಿದ್ರೆ ಅದು ಸೆಕ್ಯೂರ್ಡ್. ಏನಪ್ಪಾ ನನ್ನ ನಾಳೆ ಗತಿ ಅನ್ನುವಂಗಿತ್ತು ಅಂದ್ರೆ ಸೆಕ್ಯೂರ್ಡ್ ಅಲ್ಲ. ಸೆಕ್ಯೂರ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಅವ್ರನ್ನ ಬೆಳೆಸಿದ್ರು. He grew up to become an honest, self-disciplined man. He believed in goodness and deep kindness. ಆನೆಸ್ಟ್ ಇದ್ರು, ಸೆಲ್ಫ್ ಡಿಸಿಪ್ಲಿನ್. ಇದನ್ನ ಯಾರಿಂದ ಕಲ್ತರು? ತಂದೆಯಿಂದ. ಸೊ ಹಿ ಲರ್ನ್ಡ್ ಆನೆಸ್ಟಿ ಅಂಡ್ ಸೆಲ್ಫ್ ಡಿಸಿಪ್ಲಿನ್ ಫ್ರಮ್ ಹಿಸ್ ಫಾದರ್. ಸೊ ಯು ಕ್ಯಾನ್ ರೈಟ್ ದೇರ್, ಅಲ್ಲಿ ಆಡ್ ಮಾಡ್ಬೋದು ನೋಡ್ರಿ ನೀವು. ಹಿ ಇನ್ಹೆರಿಟೆಡ್ ಆರ್ ಹಿ ಲರ್ನ್ಡ್ ಆನೆಸ್ಟಿ ಅಂಡ್ ಸೆಲ್ಫ್ ಡಿಸಿಪ್ಲಿನ್ ಫ್ರಮ್ ಹಿಸ್ ಫಾದರ್. ಹಿ ಇನ್ಹೆರಿಟೆಡ್ ಅನ್ಬೋದು, ಅಥವಾ ಹಿ ಲರ್ನ್ಡ್, ಇನ್ಹೆರಿಟೆಡ್ honesty and self-discipline from his father.
ಕಲಾಂ ಇನ್ಹೆರಿಟೆಡ್ ಅಂತ ಮಾಡ್ರಿ. ಹಿ ಅಂದ್ರ ಮತ್ತಲ್ಲಿ ಜೈನುಲಾಬ್ದಿನ ಆಗ್ಬಿಡ್ತದ. ಕಲಾಂ ಇನ್ಹೆರಿಟೆಡ್ ಮಾಡ್ರಿ. ಕಲಾಂ ಇನ್ಹೆರಿಟೆಡ್ ಆನೆಸ್ಟ್ ಅಂಡ್ ಸೆಲ್ಫ್ ಡಿಸಿಪ್ಲಿನ್ ಫ್ರಮ್ ಹಿಸ್ ಫಾದರ್. ಅವ್ರ ತಂದೆಯಿಂದ ಏನ್ ಕಲ್ತ್ರವ್ರು? ಆನೆಸ್ಟಿ ಮತ್ತೆ ಸೆಲ್ಫ್ ಡಿಸಿಪ್ಲಿನ್. ತಾಯಿಯಿಂದ ಏನ್ ಕಲ್ತ್ರು? ಫೇತ್ ಇನ್ ಗುಡ್ನೆಸ್ ಅಂಡ್ ಡೀಪ್ ಕೈಂಡ್ನೆಸ್. ತಾಯಿನ ಕಲ್ತ್ರು. ಅವ್ರು ಹೆಂಗಿದ್ರು? ಅವ್ರು ಬಹಳ ಗಿಡ್ಡಕ್ಕಿದ್ರು, ಸಾಧಾರಣವಾಗಿ ಕಾಣಿಸ್ತಿದ್ರು. ಬೇರಾಗ ಅವ್ರ ತಂದೆ ಬಹಳ ಹ್ಯಾಂಡ್ಸಮ್ ಇದ್ರು, ಟಾಲ್ ಹ್ಯಾಂಡ್ಸಮ್ ಇದ್ರು. ಮತ್ತೆ ಅಟ್ ದ ಸೇಮ್ ಟೈಮ್ ಅವ್ರ ಚೈಲ್ಡ್ಹುಡ್ ಸೆಕ್ಯೂರ್ ಇತ್ತು. ಆಯ್ತಾ? ಅವ್ರ ಚೈಲ್ಡ್ಹುಡ್ ಅಂದ್ರೆ ಬಹಳ ಸೆಕ್ಯೂರ್ ಇತ್ತು, ಅಂದ್ರೆ ಡಿಸ್ಟರ್ಬ್ ಇರಲಿಲ್ಲ, ತ್ರಾಸ್ ಇರಲಿಲ್ಲ ಅಷ್ಟು. ಓಕೆ, ದಟ್ ವಾಸ್ ಒನ್. ಅಂಡ್ ಮುಂದವರು ಒಂದು ಆನೆಸ್ಟ್ ಸೆಲ್ಫ್ ಡಿಸಿಪ್ಲಿನ್ ಆದ್ರು ತಂದೆಯಿಂದ. ಆಮೇಲೆ ಗುಡ್ನೆಸ್, ಡೀಪ್ ಕೈಂಡ್ನೆಸ್ ಏನದಲ್ಲ, ಫೇತ್ ಇನ್ ಗುಡ್ನೆಸ್ ಅಂಡ್ ಡೀಪ್ ಕೈಂಡ್ನೆಸ್. ಹಿ ಬಿಲೀವ್ಡ್ ಇನ್ ಫೇತ್ ಇನ್ ಗುಡ್ನೆಸ್ ಅಂಡ್ ಇದು ಡೀಪ್ ಕೈಂಡ್ನೆಸ್. faith in goodness and deep kindness. Okay, so this was what about Kalam, his father and his mother. ಕೇಳ್ತಾನ ಇದನ್ನ ಕ್ವಶನ್. ನೆಕ್ಸ್ಟ್, ವಾಟ್ ಕ್ಯಾರೆಕ್ಟರಿಸ್ಟಿಕ್ ಡಸ್ ಹಿ ಸೇ ಹಿ ಇನ್ಹೆರಿಟೆಡ್ ಫ್ರಮ್ ಹಿಸ್ ಪೇರೆಂಟ್ಸ್? ಅದನ್ನ ಇಟ್ಕೊಂಡ್ರೆ ಸೇಮ್, ಅದು ಏನು ಚೇಂಜ್ ಇಲ್ಲ. ಅವ್ರ ತಂದೆ ಬಗ್ಗೆ ಹೇಳೋಣ, ಏನ್ ಕಲ್ತವ್ರಿಂದ. ಓಕೆ, ಅವ್ರ ತಾಯಿ ಬಗ್ಗೆ ಹೇಳೋಣ. ಪೇರೆಂಟ್ಸ್ ಅಂದ್ರೆ ಯಾರು? ತಂದೆ ತಾಯಿ ಮಾತ್ರ. ಅವ್ರಿಬ್ಬರ ಬಗ್ಗೆ ಬರೀತಾನೆ ಇಲ್ಲಿ. Kalam inherited honesty and self-discipline from his father. ಹೇಳಿ ನಾನು. His mother imbibed in him. Imbibed ಅಂದ್ರೆ ಅವನೊಳಗ ಹಾಕಿರ್ಲಿ. Imbibed in him faith in goodness and deep kindness. ಅದನ್ನು ಹೇಳಿದೆ ನಿಮ್ಗೆ. On the whole, the small society of Rameshwaram was very rigid in terms of segregation. ಅತ್ತಗಿರಪ್ಪ, not necessary. See, extra ಕೊಟ್ಟಿದ್ದಾನೆ ನನಗೆ. Now this is extra. You need not write this. ಅಂದ್ರೆ ಏನ್ ಹೇಳ್ತಾನೆ ಇಲ್ಲಿ ಗೊತ್ತಾನ? ರಾಮೇಶ್ವರಂ ಒಂದು ರಿಜಿಡ್ ಟರ್ಮ್ಸ್ ನಾಗ ಡಿಫ್ರೆಂಟ್ ಸೋಷಿಯಲ್ ಗ್ರೂಪ್ ನಾಗ ಸೆಗ್ರಿಗೇಟ್ ಆಗಿತ್ತು. ಉಚ್ಚ ಜಾತಿ, ಕೀಳ ಜಾತಿ ಇಂಥವೆಲ್ಲ ಅದಕ್ಕೆ ಸೋಷಿಯಲ್ ಗ್ರೂಪ್ಸ್ ಅಂತಾರೆ. ಬಿಟ್ಬಿಡೋದು, ನಾಟ್ ನೆಸೆಸರಿ. ಮೀನಾ ಹ್ಯಾಸ್ ಜಾಯಿನ್ಡ್ ಜಸ್ಟ್ ಅ ಮಿನಿಟ್. ಓಕೆ, ಸೊ ಏನ್ ಕಲ್ತ್ರ ಅಂದ್ರ ಅವ್ರು ಏನ್ ಮಾಡ್ಯಾರ? ಕಾಪಿ ಪೇಸ್ಟ್ ಮಾಡಿರ್ತಾರ, ಮುಂದಿನ ಹಾಕಿರ್ತಾರ. ಅವ್ರು ಇವ್ ಕಲ್ತ್ರ ನೋಡಿ. ಏನದ? ಎರಡು ಮಾತು ಕ್ಲಿಯರ್ ಕಾಣಿಸ್ಲಿಕ್ಕೆ ನಾ ಹೇಳಿದಲ್ಲಿ ಎಡಿಟ್ ಮಾಡಿದ್ ಕಾಣಿಸ್ತಾ? ನೆಕ್ಸ್ಟ್, ವೈ ಡಿಡ್ ಕಲಾಂ ವಾಂಟ್ ಟು ಲೀವ್ ರಾಮೇಶ್ವರಂ? ವಾಟ್ ಡಿಡ್ ಹಿಸ್ ಫಾದರ್ ಸೇ ಟು ದಿಸ್? ಕಲಾಂ ಅವರು ರಾಮೇಶ್ವರಂ ಯಾಕೆ ಬಿಡ್ಬೇಕಂದ್ರು, ಅವ್ರ ತಂದೆ ಅದಕ್ಕೆ ಏನಂದ್ರು? ಸಿ, ಅವಾಗ ಗಿಬ್ರಾನ್ ಅವ್ರದ್ದು ಒಂದು ಸೇಯಿಂಗ್ ಹೇಳ್ತಾರ, ಖಲೀಲ್ ಗಿಬ್ರಾನ್. ಸಿ, ಇವ್ರು ಯಾಕೆ ರಾಮೇಶ್ವರಂ ಬಿಡ್ಬೇಕಂದ್ರು? ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸ್ಕ್ವಾಡ್ ಸ್ಕೂಲಿಗೆ ಹೋದ್ರು. ಸ್ಕ್ವಾಡ್ ಸ್ಕೂಲ್ ಎಲ್ಲಿತ್ತು? ಇದ್ರದ್ದು ಡಿಸ್ಟ್ರಿಕ್ಟ್ ಪ್ಲೇಸ್ ರಾಮನಾಥಪುರಂದಲ್ಲಿ ಇತ್ತು. ಅಲ್ಲಿ ಹೈಸ್ಕೂಲಿಗೆ ಜಾಯ್ನ್ ಆದ್ರು. ಅಲ್ಲಿ ಹೋಗ್ಬೇಕಂದ್ರೆ ಅವ್ರ ತಂದೆ ಏನ್ ಹೇಳಿದ್ರು? ನೋಡಪ್ಪ, ನೀನು ಮುಂದುವರಿಬೇಕು, ನಿನ್ನ ಡ್ರೀಮ್ಸ್ ಅನ್ನ ನೀನು ಅಚೀವ್ ಮಾಡ್ಬೇಕು, ನಿನ್ನನ್ನು ನಾವು ತಡೆಯಂಗಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಹೋಲ್ಡ್ ಯು ಬ್ಯಾಕ್. ಆಯ್ತಾ? ಅವಾಗ ಖಲೀಲ್ ಗಿಬ್ರಾನ್ ಹೇಳಿದ್ದ ಮಾತು ಹೇಳಿದ್ರು, ಮಕ್ಕಳು ತಂದೆ ತಾಯಿಗೆ ಏನ್ ಮಕ್ಳು ಇರ್ತಲ್ಲ, ಮಕ್ಕಳು ಫಿಸಿಕಲಿ ನಿಮಗ್ ಮಕ್ಕಳು, ಅವರು ಮೆಂಟಲಿ ಬೈ ಮೈಂಡ್ ಯು ಕೆನಾಟ್ ಟೆಲ್ ದಟ್ ದೇ ಆರ್ ಯುವರ್ ಚಿಲ್ಡ್ರನ್. ಅಂದ್ರೆ ಅವ್ರಿಗೆ ಒಂದು ಸ್ವತಂತ್ರ ಇರಬೇಕು, ತಮ್ಮ ಜೀವನ ಮಾಡ್ಕೊಳ್ಳಿಕ್ಕೆ ಸ್ವತಂತ್ರ ಇರಬೇಕು ಅಂತೇಳಿ ಖಲೀಲ್ ಗಿಬ್ರಾನ್ ಹೇಳ್ತಾರ. ಅದ್ ಮಾತನ್ನ ಹೇಳ್ತಾರ. ಸೊ what he has told is, Abdul Kalam wanted to leave Rameshwaram to Ramanathapuram for higher studies. And his father said, ಇದು A dot ಅದಲ್ಲ, ಬಿಟ್ಟು ಬಿಡ್ರಿ ಅದನ್ನ. Okay. His father said that he knew Kalam had to leave home as he had to fulfill his dreams. ಫಾದರ್ ಎಂದ, ನನಗೆ ಗೊತ್ತಪ್ಪ ನೀ ಮನಿ ಬಿಡಬೇಕು, ಯಾಕಂದ್ರೆ ನಿನ್ನ ಕನಸುಗಳನ್ನ ನೀನು ಕಟ್ಕೋಬೇಕು. He gave the exam of the seagull bird, which flies endlessly over long distances and does not have a nest too. ಇದೊಂದು ಎಕ್ಸಾಂಪಲ್ ಕೊಟ್ರು. ಸೀಗಲ್ ಹೆಂಗಿರ್ತೈತಿ? ದೂರ 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 ಸಮುದ್ರದಾಗ ತಿರುಗಾಡ್ತದ, ಸೀಗಲ್ ಅಂತ ಹೇಳ್ತಾರ. ಆಯ್ತಾ? ಆದ್ರೆ ಎಲ್ಲಿ ತನ್ನ ಮನಿ ಕಟ್ಟಂಗಿಲ್ಲ, ಅಂದ್ರೆ ಎಲ್ಲಿ ಶಾಶ್ವತವಾದಂತ ಮನಿ ಮಾಡಲ್ಲ ಸೀಗಲ್. ಅದನ್ನೊಂದು ಮಾತು ಹೇಳಿದ್ರು. ಇನ್ನೊಂದು ಹೇಳ್ತಾರ, he pacified his mother. ಇದು ಬಹಳ ಇಂಪಾರ್ಟೆಂಟ್ ಅದ. See, just remember these two things. He will ask this question most probably. ಏನದ? ಅಂಡರ್ಲೈನ್ ಮಾಡತ್ತ ನೋಡ್ರಿ. He gave the example of seagull bird which flies endlessly over long distances and does not have a nest too. ಬಹಳ ದೂರ ದೂರ ತಿರುಗಾಡ್ತದ, ತನ್ನದೇ ಆದಂತ ಒಂದು ಗೂಡು ಸತ್ಯಕ್ಕಿಲ್ಲ. ಇದರರ್ಥ ನಿನ್ನ ಕನಸು ಕಾಣ್ಕೋಬೇಕು, ಎಲ್ಲಿ ಹೋಗ್ತಿ ಬಿಡ್ಬೇಕು ನಾವು ಅಂತ ಅವ್ರ ತಂದೆ ಹೇಳಿದ್ರು. ನಿನ್ನ ಕನಸು ನೀ ಕಟ್ಕೋ. ಎರಡನೇದು, ಇನ್ನು ಅವ್ರ ತಾಯಿಗೆ ದುಃಖ ಮಾಡ್ಕೊಳಿಕತ್ತಿದ್ಲು, ಬಿಟ್ಟು ಹೋಗ್ತಾನ ಮನಿ ಅಂತ ಹೇಳಿ. ಅವ್ರ ತಾಯಿಗೆ ಹೆಂಗ ಅವ್ರು ಕನ್ವಿನ್ಸ್ ಮಾಡಿದ್ರು? ಪೆಸಿಫೈ ಆರ್ ಕನ್ವಿನ್ಸ್. ಇದು ಬೇರೆ ಕ್ವಶನ್ ಕೇಳ್ಬೋದು, ಅಥವಾ ಇದೇ ಕ್ವಶನ್ ಆಗಿ ಕೇಳ್ಯಾರ. ಆಯ್ತಾ? ಇನ್ನು ಅವ್ರು ತಾಯಿ ಬಗ್ಗೆ ಏನ್ ಹೇಳಿದ್ರು, ಇದು ನೆಕ್ಸ್ಟ್ ಐತೆ ನೋಡ್ರಿ. ಓಕೆ,
ತಾಯಿ ಬಗ್ಗೆ ಏನ್ ಹೇಳಿದ್ರಪ್ಪ? ಹಿ ಪೆಸಿಫೈಡ್ ಅಂದ್ರ ಸಮಾಧಾನ ಮಾಡಿದ್ರು. ಹ ಸಮಾಧಾನ ಏನ್ ಮಾಡಿದ್ರು? ಹಿ ಪೆಸಿಫೈಡ್ ಕಲಾಮ್ಸ್ ಮದರ್ ಬೈ ಕೋಟಿಂಗ್ ಅ ಫ್ಯೂ ಲೈನ್ಸ್ ಫ್ರಮ್ ದ ಪೋಯಮ್ ಆಫ್ ಖಲೀಲ್ ಗಿಬ್ರಾನ್. ಇದು ಮತ್ ಯುವರ್ ಚಿಲ್ಡ್ರನ್ ನಡು ಹಾಕ್ಯಾರ ನಾವು. ಬೈ he said that her children were not okay. ಇದನ್ನ ಯುವರ್ ಚಿಲ್ಡ್ರನ್ ತೆಗೆದ್ಬಿಡು. ಓ, ಯುವರ್ ಚಿಲ್ಡ್ರನ್ ಬೈ ಖಲೀಲ್ ಗಿಬ್ರಾನ್ ಅಂತ ಐತಾ? ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ದಿಸ್. ಖಲೀಲ್ ಗಿಬ್ರಾನ್ ಅಂತ ಐತೆ ಅಷ್ಟೇ. ಯುವರ್ ಚಿಲ್ಡ್ರನ್ ಬೈ ಖಲೀಲ್ ಗಿಬ್ರಾನ್ ಇಲ್ಲ ಅದು. ಇಟ್ಸ್ ನಾಟ್ ಯುವರ್ ಚಿಲ್ಡ್ರನ್ ಬೈ ಖಲೀಲ್ ಗಿಬ್ರಾನ್. ಹಾ, just Khalil Gibran. Just your children is wrong. So ಇಲ್ಲಿ ಏನ್ ಬರಿಬೇಕು ನಾವು? He pacified Kalam's mother by quoting a few lines from the poem by Khalil Gibran. ಇವೇನ, he is a famous philosopher ಅಂತ ಅನ್ಬೋದು, poet ಅನ್ಬೋದು ನೀವು. Okay. So what he did, what he said, I'll tell you here. ಏನ್ ಹೇಳಿದ್ರು Khalil Gibran? He said that her children were not her possession. ನಿನ್ನ ಮಕ್ಕಳು ನಿನ್ನ ಹಕ್ಕ ತಿಳ್ಕೊಬೇಡ, ನಿನ್ನ ಬಳಿ ಇರ್ಬೇಕಂತ ಹಠ ಮಾಡ್ಲಿಕ್ಕೆ ಹೋಗ್ಬೇಡ. ಪೊಸಿಷನ್, ಈಗ ನನ್ನ ಮನಿ ಐತಿ, ಇದು ನನ್ನ ಪೊಸಿಷನ್ ಅಂತೀವ. ಹಂಗ ನಿನ್ ಮಕ್ಕಳಿಗೆ ನೀನ್ ಪೊಸಿಷನ್ ಅನ್ಲಿಕ್ಕೆ ಹೋಗ್ಬೇಡ, ಬಟ್ ಅವರ್ ಲೈಫ್ಸ್ ಡಿಸೈರ್ ಫಾರ್ ಇಟ್ ಸೆಲ್ಫ್. ಓಕೆ, were not her possession but life for itself. She should not impose her thoughts on them, but should allow them to fulfill their thoughts. Okay, I hope there's a mistake in this. So it was in page number. Okay, it's there here. Your children are not your children. They are sons and daughters of life's longing for itself. Daughter. They are sons and daughters of life's longing for itself. Very bakal. They were children. They were children of sons and daughters. Sons and daughters. Okay. Of life's desire for itself. ಅವ್ರು ಎದರದ ಮಕ್ಕಳು? ಅವ್ರು ನಿನ್ನ ಮಕ್ಕಳಲ್ಲ. ಅವ್ರೇನ್ ಆಸೆ ಕಟ್ಕೊಂಡಾರಲ್ಲ, ಆ ಆಸೆಯ ಮಕ್ಕಳು ಅಂತ ಇದ್ರ ಅರ್ಥ. ಅವ್ರು ನಿನ್ನ ಮಕ್ಕಳಲ್ಲ, ಅವ್ರೇನ್ ಆಸೆ ಕಟ್ಕೊಂಡಾರಲ್ಲ ಮುಂದೆ ಬೆಳಿಬೇಕಂತ, ಅದರ ಮಕ್ಕಳು. ಒಂದು, ದೆನ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆಯ್ತಾ? he said that her children were not her possession but were sons and daughters of life's desire for itself. ಒಂದು, and she should not impose her thoughts on them. ನಿನ್ನ ವಿಚಾರಗಳನ್ನ ಅವ್ರ ಮೇಲೆ ಹಾಕಬೇಡ, ಬಟ್ ಶುಡ್ ಅಲೌ ದೆಮ್ ಟು ಫುಲ್ಫಿಲ್ ದೇರ್ ಥಾಟ್ಸ್. ಅವ್ರ ವಿಚಾರಗಳನ್ನ ಅವ್ರು ಕಂಡುಕೊಳ್ಳಿಕ್ಕೆ ಅವ್ರಿಗೆ ಅಲಾವ್ ಮಾಡ್ಬೇಕು. ನೀ ಹಿಂಗ್ ಮಾಡಿ ಅವ್ರ ಮೇಲೆ ಇಂಪೋಸ್ ಮಾಡಬೇಡ. ಮಕ್ಕಳು ಅವ್ರ ಕನಸನ್ನ ಕಾಣ್ಕೋಬಹುದು ಅಂತ ನಿಮ್ ವರ್ಡ್ನ ಬರೀರಿ. ಏನ್ ಸಮಸ್ಯೆ ಇಲ್ಲ. ಇದೇ ಲೈನ್, ಖಲೀಲ್ ಗಿಬ್ರಾನ್ ಲೈನ್ ಹಿಂಗೆ ಬರೆಯತ್ ತಂದ್ಬೇಡ್ರಿ. ನಾಟ್ ನೆಸರಿ. ಓಕೆ, ನೆಕ್ಸ್ಟ್. ವಾಟ್ ಲೆಸನ್ ಡಿಡ್ ಪ್ರೀಸ್ಟ್ ಲಕ್ಷ್ಮಣ ಶಾಸ್ತ್ರಿ ಟೀಚ್ ದ ನ್ಯೂ ಟೀಚರ್? ಆಲ್ರೆಡಿ ಹೇಳಿದ್ದೀನಿ ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡೋದೈತಿ. ಇತ್ತ ಮೇಲೆ ಹೇಳಿದ್ದಲ್ಲ, ದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಕಾಪಿ ಪೇಸ್ಟ್ ಹಿಯರ್. ಏನಂತ, ಎದಕ್ಕೆ ಸಮನ್ ಮಾಡಿದ್ರು ಅಂತ ಹೇಳಿ ಕ್ವಶನ್ ನಂಬರ್ ಎಷ್ಟು ನೋಡೋದು? ವೈ ಡಿಡ್ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಸಮನ್ ದ ನ್ಯೂ ಟೀಚರ್ ಅಂತಿತ್ತು. ಕರೆಕ್ಟಾ? ಸೊ ಐ ಥಿಂಕ್ ಇಟ್ ವಾಸ್ ಕ್ವಶನ್ ನಂಬರ್ 12. ಸೊ ಅದನ್ನೇ ಕಾಪಿ ಪೇಸ್ಟ್ ಮಾಡಿಬಿಡ್ತೇನೆ. ಇದು ಸೇಮ್ ಕ್ವಶನ್ ಐತಿ. ಬಿಟ್ಬಿಡ್ಲಿ ಸುಮ್ನೆ ಯಾಕೆ ಹಾಕ್ಬಿಡ್ತಿದೆ? ಯಾಕೆ ಕ್ವಶನ್ ಬೇರೆ ಐತೆ ಅದು? ಕ್ವಶನ್ ಚೇಂಜ್ ಅದ ನೋಡಲಿ. ಕ್ವಶನ್ ನಂಬರ್ ಎಷ್ಟು ಅದ? ಹಾ, ವಾಟ್ ಲೆಸನ್ ಡಿಡ್ ದ ಪ್ರೀಸ್ಟ್ ಲಕ್ಷ್ಮಣ ಶಾಸ್ತ್ರಿ ಟೀಚ್ ನ್ಯೂ ಸಿಸ್ಟರ್? ಸಿಂಪಲ್. ಏನಂತ ಹೇಳಿದ್ರೆ, he told that you should not instill poison in the young minds ಅಂತ ಹೇಳ. The young teacher asked ಐತದು. asked Abdul Kalam not to sit in the front row with the son of the priest as he was a Muslim. When Lakshmana Shastri came to know about this, he scolded the teacher and told him not to spread the poison of social inequality and communal intolerance in the minds of innocent children. Either you ask sorry or leave the whole island itself. ಇಲ್ಲ ಸಾಲಿಗೆ ಪೂರಾ ಐಲ್ಯಾಂಡ್ ಬಿಡು ಅಂದ್ರು.
ನೆಕ್ಸ್ಟ್, ಹೌ ವಾಸ್ ಅಬ್ದುಲ್ ಟ್ರೀಟೆಡ್ ಬೈ ದ ವೈಫ್ ಆಫ್ ಹಿಸ್ ಸೈನ್ಸ್ ಟೀಚರ್ ವೆನ್ ಹಿ ವಾಸ್ ಇನ್ವೈಟೆಡ್ ಟು ಹ್ಯಾವ್ ಅ ಮೀಲ್? ಈ ಸೈನ್ಸ್ ಟೀಚರ್ ಎಲ್ಲಿದ್ರು? ಯಾವ ಜಾಗದಾಗಿದ್ರು? ಸ್ಕ್ವಾಡ್ ಸ್ಕೂಲ್ನಾಗ ಇದ್ರು. ಅವ್ರ ಹೆಸರೇನು? ಸುಬ್ರಹ್ಮಣ್ಯಂ ಅಯ್ಯರ್ ಇರ್ತಿತ್ತು. ಐ ಥಿಂಕ್ ಇಟ್ಸ್ ಸುಬ್ರಹ್ಮಣ್ಯಂ. ಓಕೆ, ಅವ್ರು ಏನ್ ಮಾಡಿದ್ರು? ಸುಬ್ರಹ್ಮಣ್ಯಂ ಎಂತವ್ರಿದ್ರು? ಸೈನ್ಸ್ ಟೀಚರ್. ಹಿ ವಾಸ್ ವೆರಿ ಲೈಕ್ ಮಾಡರ್ನ್ ಇದ್ರು. ಅಂದ್ರ ಹಳೇ ವಿಚಾರಧಾರೆಗಳನ್ನ ಇಟ್ಕೋತಿದ್ದಿಲ್ಲ, ಕನ್ಸರ್ವೇಟಿವ್ ಇರ್ಲಿಲ್ಲ. ಈ ಜಾತಿ ಧರ್ಮಗಳನ್ನ ನಂಬುತ್ತಿರ್ಲಿಲ್ಲ. ಉಚ್ಚ ಜಾತಿ ನೀಚ ಜಾತಿ ಅಂತ ಹೇಳಿ ಅವರು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ರು. ಎಲ್ಲರೂ ಒಂದೇ ಅನ್ನೋ ಭಾವನೆ ಇತ್ತು. ವೆರಾಸ್ ಹಿ ವಾಸ್ ಹಿಮ್ಸೆಲ್ಫ್ ಬ್ರಾಹ್ಮಿನ್. ಅವ್ರು ಬ್ರಾಹ್ಮಿನ್ ಇದ್ರು ಕೂಡ ಎಂದೂ ಉಚ್ಚ ಜಾತಿ ನೀಚ ಜಾತಿ ಅಂತ ಮಾಡ್ತಿರ್ಲಿಲ್ಲ. ಅದನ್ನ ಅವರು ಮಕ್ಕಳಿಗೆ ಪಾಠ ಕಲಿಸ್ತಿದ್ರು. ಇನ್ನು ಅದನ್ನ ಬರೀ ಪಾಠ ಕಲಿಸಿದ್ರಲ್ಲ, ಅದನ್ನ ಕಾರ್ಯರೂಪದಲ್ಲಿ ತರ್ಬೇಕಂತ ಹೇಳಿ ಮನೇಲಿ ಊಟಕ್ಕೆ ಕರೆದ್ರು ಕಲಾಂ ಅವ್ರಿಗೆ. ಕಲಾಂ ಅವ್ರು ಮುಸ್ಲಿಂ, ಜಾತಿನೇ ಬೇರೆ. ಈಗ ಯಾಕಿದ ಬ್ರಾಹ್ಮಿನ್ಸ್ಗೆ ಮುಸ್ಲಿಂ ಹಿಂಗ್ ಅಂತಾರಂದ್ರೆ, ಬ್ರಾಹ್ಮಿನ್ಸ್ ನಾನ್ ವೆಜ್ ತಿನ್ನಲ್ಲ, ಮುಸ್ಲಿಮ್ಸ್ ನಾನ್ ವೆಜ್ ತಿಂತಾರೆ. ಇದು ಒಂದ್ ಸ್ವಲ್ಪ ಅದು ಅವ್ರು ಇದು ಮಾಡ್ತಾರೆ. ಸೊ ಅದಕ್ಕ ಇವನಿಗೆ ಕರೆದ್ರ ಅವ್ರ ತಾಯಿಗಂತ್ರು ಅವ್ನ್ ತನ್ನ ಹೆಂಡತಿಗೆ ತ್ರಾಸ ಆಗ್ತದವ. ಆಗುದೇ ತ್ರಾಸ ಆಗುದೇ. ಯಾಕಂದ್ರೆ ನಾವ್ ಏನೋ ಹೊಸದ್ ಚೇಂಜಸ್ ತರ್ಲಿಕ್ಕತ್ತೀವ್. ಚೇಂಜಸ್ ತರ್ಬೇಕಂದ್ರೆ ತ್ರಾಸ ಆಗುದೇ. ಅದಕ್ಕಂತೆ ಮನಿ ಕರಿತಾನ. ಅವ್ನ ಹೆಂಡತಿ ಊಟಕ್ಕೆ ಹಾಕಂಗಿಲ್ಲ ಅಂತ ಹೇಳಿ ಒಳಗ್ ಬಂದು ಕೂತು ಊಟ ಬಡಿಸು ಕಲಾಂಗ ನನಗಂತ ಸುಬ್ರಹ್ಮಣ್ಯ ಅಯ್ಯರ್ ಹೇಳಿದಾಗ ನೋ ಅಂತಾಳ ಆಕಿ. ಡಿನೈ ಮಾಡ್ತಾಳ. ಇವನೇ ಕುಂದರ್ಸಿ, ಇವನೇ ಊಟ ನಿಡ್ಸಿ ಊಟ ಮಾಡಿಸ್ತಾನ. ಕಲಾಂ ಊಟ ಮಾಡಿ ಏನ್ ಮಾಡ್ತಾರ, ನಾ ಯಾವ ರೀತಿ ಊಟ ಮಾಡಿದೆ, ಯಾವ ರೀತಿ ಒರೆಸಿದೆ, ಇದು ನಾ ವರ್ಷದಕ್ಕ ಬ್ರಾಹ್ಮಿನ್ಸ್ ವರ್ಷದಕ್ಕೆ ಏನ್ರ ಫರಕ್ ಐತೋ ಏನೋ ಅಂತ ಅವ್ನ್ ವಿಚಾರ ಮಾಡ್ದ. ಅಂದ್ರ ವಾಟ್ ಹಿ ಥಾಟ್ ವಾಸ್, ಐ ಆಮ್ ಆಲ್ಸೋ ದ ಸೇಮ್ ಹ್ಯೂಮನ್ ಬೀಯಿಂಗ್. ಈಸ್ ದೇರ್ ಎ ಡಿಫರೆನ್ಸ್ ಇನ್ ವಾಟ್ ಐ ಡೂ ಅಂತ ಅವ್ರ ಅದನ್ನ ಹೇಳ್ಬೇಕಂತ ಕಲಾಂ ಅವರು. ಅದಾದ ಬಳಕೆ ಮುಂದ ಸುಬ್ರಹ್ಮಣ್ಯಂ ಶಾಸ್ತ್ರಿ ಏನ್ ಮಾಡಿದ್ರು, ಬಾಯ್ ಅಂತ ಹೇಳಿ ಮತ್ ಬಾ ಮುಂದಿನ ವಾರ ಅಂತ ಹೇಳಿದ್ರು. ಇವ್ರು ಸ್ವಲ್ಪ ಹಿಂದ್ ಮುಂದ್ ಮಾಡಿದ್ರು. ಮತ್ ಬಾ ಅಂತಾರಲ್ಪ, ಆಲ್ರೆಡಿ ಅವ್ರ ವೈಫ್ ಸಿಟಿಗೆ ಬಂದಾರ. ಹಾ, ನಾನ್ ನೀಡಂಗಿಲ್ಲ ಅಂತ. ಇವ್ರು ಮತ್ ಬಾ ಅಂತಾರಲ್ಲ ಅನ್ಕೊಳ್ಳಿ. ಇವ್ರು ಏನ್ ಹೆಸಿಟೇಟ್ ಮಾಡ್ಕೊಂಡಿದ್ದು ನೋಡಿ ಮತ್ ಸುಬ್ರಹ್ಮಣ್ಯಂ ಸ್ವಾಮಿನಿ ಅಂತಾರ, ಡೋಂಟ್ ವರಿ, ಶಿ ವಿಲ್ ಚೇಂಜ್. ಯಾಕಂದ್ರೆ ನಾವು ಇದು ಮಾಡ್ಬೇಕಂದ್ರೆ ಇವು ಬರುವೆ, ಈ ಪರಿಸ್ಥಿತಿಗಳು ನಮ್ಮ ಎದುರಿಗೆ ಬರುವೆ. ಯಾವಾಗ ನಾವು ಇಕ್ವಾಲಿಟಿ ತರ್ಬೇಕಂತ ಮಾಡಿವು, ಇಂಥ ಪರಿಸ್ಥಿತಿಗಳು ನಾವು ಫೇಸ್ ಮಾಡಬೇಕು. ಅದೆಲ್ಲ ಸರಿ ಹೋಗ್ತದ ಅಂತ ನೆಕ್ಸ್ಟ್ ಟೈಮ್ ಕಲಾಂ ಹೋದಾಗ ಅವ್ರ ಹೆಂಡತಿನೇ ಕೈ ಹಿಡಿದು ಒಳ್ಕೊಂಡು ಕುಂದ್ರಿಸಿ ಅವ್ರಿಗೆ ಊಟ ಬಡಿಸಿ ಊಟ ಮಾಡಿಲ್ಲ ಅಂತ. ಸೊ ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ ವಿತ್ ಅಬ್ದುಲ್ ಕಲಾಂ. ಓಕೆ, ನಾವ್ ಹೌ ವಾಸ್ ಅಬ್ದುಲ್ ಕಲಾಂ ಅಂತ ಬರೀರಿ. ಅಬ್ದುಲ್ ಅಂತ ಅಷ್ಟೇ ಬರಿಬೇಡ್ರಿ. ಅಬ್ದುಲ್ ಬಹಳ ಅಬ್ದುಲ್ ಜಲಾಲುದ್ದೀನ್ ಅಂತ ಐತ್ಲ, ಅಹಮದ್ ಜಲಾಲುದ್ದೀನ್. ಸಾರಿ, ಓಕೆ, ಅಹಮದ್ ಜಲಾಲುದ್ದೀನ್. How was Abdul Kalam treated by the wife of his science teacher Subramaniam when he was invited to have meal? What system in this sentence is this sentence referring to? What are such problems? Maybe no mistake. ಸ್ವಲ್ಪ ಇದನ್ನ ಬರ್ದು ಕಳಿಸ್ರಿ. ಇದನ್ನ ಕ್ವಶನ್ ನಂಬರ್ 49 ಹೇಳ್ರಿ. Is this sentence referring to 49? ಅಂದ್ರ ಅವ್ರು ಹೇಳ್ತಾರಲ್ಲ, ನೀವು ಇಂಥ ಆಗ್ಬೇಕಂದ್ರೆ ನಾವು ಫೇಸ್ ಮಾಡ್ಬೇಕಂದ್ರೆ ಅದೇ ಸೆಂಟೆನ್ಸ್ ಏನು ಹೇಳ್ತಾರ. ಲೆಟ್ ಮಿ ಸಿ ದಟ್. ಸೊ ನಿಮ್ಗೆ ಓವರ್ ಆಲ್ ಏನ್ ಹೇಳಿದೆ, ಅವ್ರ ಕಲಾಂ ಅವರು ಊಟಕ್ಕೆ ಕರೆದಾಗ ಅವ್ರ ತಾಯಿ ಅಂದ್ರೆ ಅವ್ರ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ವೈಫ್ ಯಾವ ರೀತಿ ಟ್ರೀಟ್ ಮಾಡಿದ್ರು ಕಲಾಂಗ. ಸಿಂಪಲ್ ಇಟ್ಟೆ. ಇದೇನ್ ವಾಟ್ ಸಿಸ್ಟಮ್ ಐತ್ಲಾ ಅದನ್ನ ನಾನು ನೋಡ್ತೀನಿ ಆಮೇಲೆ. ರೈಟ್ ನೌ ಯು ಲೀವ್ ಇಟ್. ಶಿವ ಸುಬ್ರಹ್ಮಣ್ಯಸ್ ವೈಫ್ ವಾಸ್ ಅ ಕನ್ಸರ್ವೇಟಿವ್ ಲೇಡಿ. ಕನ್ಸರ್ವೇಟಿವ್ ಅಂದ್ರೆ ಹಳೆ ಕಾಲದ ವಿಚಾರಗಳನ್ನ ದಾರಿಗಳು ಇಟ್ಕೊಂಡಕ್ಕೆ. She did not like the idea that a Muslim boy should come and sit in her ritually pure kitchen. Come and sit or eat ಅಂತ ನೋಡ್ಬೋದು. in her ritually pure kitchen. ಈಗ ಬ್ರಾಹ್ಮಿನ್ಸ್ ಕಿಚನ್ ದಲ್ಲಿ ಏನ್ ಮಾಡ್ತಾರ, ಮಡಿ ಇದೆಲ್ಲ ಬಹಳ ಮಾಡ್ತಾರ. ಸೊ ಅದರಲ್ಲಿ ಕುಂದಿರ್ಬೇಕಂದ್ರೆ ಆಕಿಗೆ ಬಹಳ ಕಸಿವಿಸಿ ಆಯ್ತು. She didn't allow Abdul to eat in her kitchen. ಅಂದ್ಲಕ್ಕೆ ಊಟ ಮಾಡ್ಬಿಡ್ಲಿಲ್ಲ ಕಿಚನ್ದಾಗ. However, for the second time she changed her stand and gave food to Abdul by her own hands. Once you decide to change the system, such problems have to be confronted. ಅದೇ ಕೇಳಿಕತ್ತ ನಾವು. ಇದಂದ್ರೆ ಏನು ಅಂತ ಕೇಳಿಕತ್ತ ನಾವು. ಆಯ್ತಾ? ವಾಟ್ ಸಿಸ್ಟಮ್ ಇನ್ ದಿಸ್ ಸೆಂಟೆನ್ಸ್ ರೆಫರಿಂಗ್ ಟು ವಾಟ್ ಆರ್ ಸಚ್ ಪ್ರಾಬ್ಲಮ್ಸ್ ಅಂತಲ್ಲ. ಸೊ ಅದನ್ನ ಮ್ಯಾಲ್ ಹಾಕ್ತೀವಿ ನಾವು. ಇದನ್ನ ಮತ್ತೊಂದು ಕ್ವಶನ್ ಮಾಡ್ಬೋದು ನಾವು. ಆಯ್ತಾ? once you decide to change the system, such problems have to be confronted. Why this was told by ಸುಬ್ರಹ್ಮಣ್ಯ, ಶಿವ ಸುಬ್ರಹ್ಮಣ್ಯ ಅಂತ ಕೇಳ್ಬೋದು ನೀವು ಕ್ವಶನ್. ಸೊ ಅದನ್ನ ಡೈರೆಕ್ಟ್ ಕ್ವಶನ್ ಮಾಡ್ಬಿಡು ಬೇಡ. ನನಗೊಂದ್ ಸ್ವಲ್ಪ ಅದನ್ನ ಏನ್ ಮಾಡ್ರಿ,
ಕ್ವಶನ್ ನಂಬರ್ 49 ಮಾಡಿಫೈ ಮಾಡ್ಬೇಕಂತ ಹೇಳಿ ಬರ್ಬಿಡ್ರಿ ಅಲ್ಲಿ. ಓಕೆ, ಕ್ವಶನ್ ನಂಬರ್ 49 ಮಾಡಿಫೈ ಮಾಡಂತ ಹೇಳಿ ಬರ್ಬಿಡ್ರಿ, ಕೇಳಬಹುದವ. ಇದನ್ನ ಇಷ್ಟ ಬಿಡ್ತೇನೆ. ನೆಕ್ಸ್ಟ್ ಬರ್ಬಿಡ್ರಿ, ಪಟ್ಟೆ ಬರ್ಬಿಡ್ರಿ ಅಲ್ಲಿ. ಯಾಕೆಂದ್ರೆ ಕಲಾಂ ಸೈನ್ಸ್ ಟೀಚರ್ ಸುಬ್ರಹ್ಮಣ್ಯ ಅಯ್ಯರ್ ವಾಸ್ ರಿಬೆಲ್ ಬೈ ನೇಚರ್. ಅವ್ರ ಹೆಂಗಿದ್ರು? ಹಿ ವಾಸ್ ರಿಬೆಲ್ ಬೈ, ಪೂರಾ ದೊಡ್ಡದೈತದು ಪ್ರತಿ ಅಂದ್ರ ನೀವು ಇದನ್ನ ಇಲ್ಲೇ ಹಾಕ್ಬೇಕು. ಓಕೆ, ಅಂಡ್ ಈಟ್, ಇದು ಈಟ್ ಅದು. ಸೊ what system is he referring to? What system was ಯಾರು? ಶಿವಸುಬ್ರಹ್ಮಣ್ಯ ಅಲ್ಲ, ಸ್ವಲ್ಪ ಕರೆಕ್ಟ್ ಶಿವಸುಬ್ರಹ್ಮಣ್ಯ ಐತಿ ನೋಡ್ರಿ ಹೆಸರು. ಅದು ಬರೀ ಶಿವ ಇತ್ತು, ಶಿವಸುಬ್ರಹ್ಮಣ್ಯ ಐತಿ ಬರೀ ಮಣ್ಯ. What system was ಶಿವಸುಬ್ರಹ್ಮಣ್ಯ referring to? ಅತಿಷ್ಟೇ ಆಗ್ಲಿ ಕ್ವಶನ್. This way we can frame the question. Okay, what system was ಶಿವಸುಬ್ರಹ್ಮಣ್ಯ referring to? What were the problems? What were the problems? The problems according to him. I hope you have understood. According to him. Here, ಕಾಣಿಸ್ತಾನ ಬರ್ದಿದ್ದಲ್ಲಿ. So, how was Abdul Kalam treated by his wife, by the wife of his science teacher, and he was invited to have been and behave ಮಾಡಿದ್ರು? ಮುಂದ what system was ಶಿವಸುಬ್ರಹ್ಮಣ್ಯ referring to? ಯಾವ ಸಿಸ್ಟಮ್ ಬಗ್ಗೆ ಮಾತಾಡ್ಲಿಕ್ಕಿದ್ರು? ಮುಂದೆ ವಾಟ್ ವರ್ ದ ಪ್ರಾಬ್ಲಮ್ಸ್ ಅಕಾರ್ಡಿಂಗ್ ಟು ಹಿಮ್? ಅವರ ಪ್ರಕಾರ ಸಮಸ್ಯೆಗಳು ಏನಿದ್ದು, ಯಾವ್ದ್ರ ಸಮಸ್ಯೆ ಇದ್ದು ಅದನ್ನ ಹೇಳಿಕತ್ತಾರೆ. ಸೊ ಇದನ್ನೇ ನಾವು ಇಲ್ಲಿ ತಳಗ್ ಬರ್ದಿದ್ದೆವು. ಇಟ್ ಇಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಹಿಯರ್ that Shivasubramaniam wife was a conservative lady and she did not like the idea that a Muslim boy should come and eat in her ritually pure kitchen. She did not allow Abdul Kalam, Abdul, to eat in her kitchen. However, for the second time, she changed her stand and gave food to Abdul by her own hands. Once you decide to change the system, such problems have to be confronted. Confront ಅಂದ್ರೆ ಎದುರಿಸುವುದು. Abdul Kalam science teacher Shivasubramania Iyer, okay, was a rebel by nature. Rebel ಅಂದ್ರೆ ಯಾರಿಗೆ ತಗ್ಗವಲ್ಲ, ರೆಬೆಲ್ ಸ್ಟಾರ್ ಅಂತಿರಲ್ಲ ಹಂಗ. He was deadly against the prevalent social system. ಸಮಾಜದೊಳಗೆ ಏನ ಸಿಸ್ಟಮ್ ಇತ್ತಲ್ಲ, ಉಚ್ಚ ಕೀಳ ಅಂತೇಳಿ ಅದ್ರದ್ದು ಅಗೇನ್ಸ್ಟ್ ಇದ್ರು. He did his best to break the social barriers. ಇದೇನ ಬ್ಯಾರಿಯರ್ಸ್ ಇದ್ದಿಲ್ಲ, ಇವ್ರು ಹಿಂಗೆ ಹೇಗೆ ಅಂತೇಳಿ ಅದನ್ನ ಮುರಿಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ರು. So that people from various backgrounds could mingle easily. ಈ ಬ್ಯಾರಿಯರ್ಸ್ ಇರಲಿಲ್ಲ ಅಂದ್ರೆ ಎಲ್ಲರೂ ಕೂಡ್ಕೊಂಡು ನಾವು ಬಹಳ ಚೆನ್ನಾಗಿ ಬಾಳಬಹುದು ಅಂತ ಅವ್ರ ಆಸೆ ಇತ್ತು. When he invited Abdul Kalam to his home, his wife, in keeping with the customs, refused to serve him food. But really, in keeping with the customs, ಬೇಕಂದ್ರ ಬಿಟ್ರು ನಡೀತದೆ. But she refused to feed him food and everybody. But Iyer not only served him food himself, but also invited him the next week again. Next week, Iyer's wife served Kalam food with her own hands. He told Kalam that when one decides to go against the age-old social barriers, one has to face many problems. Okay. ಅಂದ್ರ ಆ ಸೆಂಟೆನ್ಸ್ ಹೇಳಿದ್ರು ಮನೆ ಇದಕ್ಕಿಂತ ಮೊದಲು ಒಂದು ಏನ್ ಮಾಡ್ಬೇಕಾಗಿತ್ತು, ಆಡ್ ಬಟ್ ಆಲ್ಸೋ ಇನ್ವೈಟೆಡ್ ಹಿಮ್ ದ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ರ ಅವಾಗ. ಬಟ್ ಕಲಾಂ ಡಿಡ್ ನಾಟ್ ವಾಂಟ್ ಟು ಸೇ ವೆನ್ ಹಿ ಇನ್ವೈಟೆಡ್ ಅಗೇನ್. ಹೌದಲ್ಲ, ಅದನ್ನ ಬರಿಬೇಕಾಗಿತ್ತು. ಹಿಯರ್ ಕಲಾಂ did not know how to respond. ಏನ್ ಮಾಡ್ಲಪ್ಪ ಉತ್ತರ ಕೊಡ್ಲಿ, ಅವ್ರ ತಾಯಿಯರಿ ಅವ್ರ ಹೆಂಡತಿಯರಿ ಹಿಂಗ್ ಮಾಡ್ಯಾಳ ಆಯ್ತಾ. ಸೊ ಹಂಗಂದು. ಸೊ ನೆಕ್ಸ್ಟ್ ಟು ವಿಚ್ ಓಕೆ, ಟು ವಿಚ್ ಅಯ್ಯರ್ ಟೋಲ್ಡ್. ಅಯ್ಯರ್ ಏನ್ ಹೇಳ್ತಾರ, ಶಿವಸುಬ್ರಹ್ಮಣ್ಯ ಅಯ್ಯರ್ ಹೇಳ್ತಾರ, ಮ್ಯಾಲಿಂದ ಐತ್ ನೋಡ್ರಿ, ಒನ್ಸ್ ಯು ಡಿಸೈಡ್ ಇಟ್ಲ ಅದ್ ಹೇಳ್ತಾರೆ. ತಿಳಿತೀರಿ ನಿಮ್ಗೆ ನಾ ಹೇಳಿದೆ, ಒನ್ಸ್ ಯು ಡಿಸೈಡ್ ಟು ಚೇಂಜ್ ದ ಸಿಸ್ಟಮ್ ಸಚ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಕನ್ಫ್ರಂಟೆಡ್ ಅಂತ ಹೇಳ್ಬಿಡ್ತಾರ. ಅದನ್ನ ಸುಮ್ ಕೂತಿರೋ, ಕೇಳಾಕತ್ತಿರೋ, ನೋಡಾಕತ್ತಿರೋ, ತಿಳಿಯಾಗ ನನಗೇನು ಮಾಡಬೇಡಪ್ಪ ಹಂಗ.
To which Iyer told, to which Iyer told, control V. ಏನ್ ಹೇಳಿದ್ರ ಅಯ್ಯರ? Once you decide to change the system, such problems have to be confronted ಅಂತ ಹೇಳಿದ್ರು. ಆಮೇಲೆ next week, Ayer's wife served Kalam food with her own hands. He told Kalam that ಅದೇ ಮಾತು ಅದೇ ಬರ್ತದೆ. Age-old social barriers, one has to face many problems. He proved that if one is determined to face problems and change the system, one succeed. He also tried. He also tried. ಟ್ರೈನು ಮಾಡಿದ್ರು, ಬರೀ ಹೇಳುದಲ್ಲ, ಅವ್ರು ಮಾಡಿದ್ರು ಕೂಡ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಮತ್ತೆ ಹೊಳ್ಳಿ ಅದೇ ಬಂದೈತೆ ನೋಡಿದ್ದು. Okay, it is again the same thing. I'll just delete it. Okay. Next, question number 51. Question number 51, page number. Narrate the incident of new teacher's behavior in the classroom. ಆಗಲೇ ಹೇಳಿನಿ ನಾನು. Was his action appropriate? No, his action was not. Action ಯಾರ್ದು? ಟೀಚರ್ದು. ಕರೆಕ್ಟ್ ಇರ್ಲಿಲ್ಲ. ಆಯ್ತಾ? ಏನಿತ್ತು ಇನ್ಸಿಡೆಂಟ್? ಇವ ಎಲಿಮೆಂಟರಿ ಸ್ಕೂಲ್ನಾಗ ಕಲಿಯೋತ್ನಾಗ 5th ಸ್ಟ್ಯಾಂಡರ್ಡ್ ಅಂತ ಹೇಳಿದಾರ. ಹೌದು ಇಲ್ಲ ಕರೆಕ್ಟ್ ನೆನಪಿಲ್ಲಂಗ. ಇವ ಹೋಗಿ ಫಸ್ಟ್ ಬೆಂಚಿನಾಗ ರಾಮನಾಥ ಸ್ವಾಮಿ ಕೂಡ ಕುದುರ್ತಿದ್ದ. ರಾಮನಾಥ ಸ್ವಾಮಿ ಶಾಸ್ತ್ರಿ ಯಾರು? ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮಗ ಇದ್ದ. ಅವ್ನು ಕೂಡ ಫಸ್ಟ್ ಬೆಂಚಿನಾಗ ಕೂಡ್ತಿದ್ದ. ಒಬ್ಬ ಹೊಸ ಟೀಚರ್ ಬಂದ ಆ ಸ್ಕೂಲ್ಗೆ, ಎಲಿಮೆಂಟರಿ ಸ್ಕೂಲ್ಗೆ, ರಾಮೇಶ್ವರಮ್ಮ ಬಂದು ನೋಡ್ದ. ಒಬ್ಬ ಬ್ರಾಹ್ಮಣ್ ಹುಡುಗ ಒಬ್ಬ ಮುಸ್ಲಿಂ ಹುಡುಗನ್ ಕೂಡ ಕೂತಾನ ಅಂತ ತಕ್ಷಣ ನಾವೇನ್ ಮಾಡ್ದ, ಕಲಾಂ ಹೇಳ್ದ, ನೀ ಹಿಂದ್ ಹೋಗಿ ಕೂತ್ಕೋತಂದ. ಕಲಾಂ ಬಹಳ ಕೆಟ್ಟ ಅನ್ಸ್ತು. ಅವ್ರ ಹಿಂದ್ ಹೋಗಿ ಕುತ್ಕೊಂಡ್ರು. ಆದ್ರೆ ರಾಮನಾಥ ಶಾಸ್ತ್ರಿ ಕಣ್ಣಲ್ಲಿ ನೀರ್ ಬರ್ಲಿಕ್ಕತ್ತು, ತುಂಬಿ ಬತ್ತು ಕಣ್ಣವ್ರಿಗೆ. ಯಾಕಂದ್ರೆ ದುಃಖ ಆಯ್ತು. ಅವ್ರ ತಲೆಯಲ್ಲಿ ಇವೆಲ್ಲ ಇರ್ಲಿಲ್ಲೇ ಅಲ್ಲ ಆಯ್ತಾ. ಇವ್ರು ಅದನ್ನ ಆ ತಲೆಯಲ್ಲಿ ಹಾಕ್ಬಿಟ್ಟಿದ್ರು. ಅದಕ್ಕೆ ದುಃಖ ಆಗಿ ಬಂದ್ ಮನೆಯಲ್ಲಿ ಹೇಳ್ಬಿಟ್ರು. ಅವರು ಯಾರು ಕಲಾಂನು ಹೇಳಿದ್ರು, ಆಮೇಲೆ ಅವರು ಯಾರಪ್ಪ ರಾಮನಾಥ ಶಾಸ್ತ್ರಿ ಹೇಳಿದ್ರು. ಅದಕ್ಕೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮೇನ್ ಪ್ರೀಸ್ಟ್ ಇದ್ರಲ್ಲ ಇದರದು ರಾಮೇಶ್ವರಂ ಶಿವ ಟೆಂಪಲ್ದು, ಅವ್ರು ಇಮಿಡಿಯೇಟ್ಲಿ ಆ ಟೀಚರ್ ಕರೆದು ಅವ್ರಿಗೆ ರಿಪ್ರಿಮಾಂಡ್ ಆರ್ ವಾರ್ನ್ ಮಾಡಿದ್ರು. ನೀವು ಸಣ್ಣ ಮಕ್ಕಳಲ್ಲಿ ಈ ಸೋಷಿಯಲ್ ಏನಿದಿರಲ್ಲ, ವಾಟ್ ಇಸ್ ಎ ಹಿ ಹ್ಯಾಸ್ ಯೂಸ್ ದ ವರ್ಡ್ ದಟ್ ಇಂಟಾಲರೆನ್ಸ್, ರಿಲಿಜಿಯಸ್ ಇಂಟಾಲರೆನ್ಸ್, ಮತ್ತೆ ವಾಟ್ ಈಸ್ ಟೋಲ್ಡ್ ರಿಲಿಜಿಯಸ್ ಇಂಟಾಲರೆನ್ಸ್, ಮತ್ತೆ ಇನ್ನೊಂದು ಸೊಸೈಟಿ ಒಳಗ ಜಸ್ಟ್ ಅಮೌಂಟ್. ಅದಕ್ಕಿಂತ ಮೊದಲೊಂದು ಕ್ವಶನ್ ಇತ್ತಲ್ಲ ಪಿ ಎಲ್ ನೋಡ್ರದು, ಅಲ್ಲೇ ಬರ್ದೇವ್ ನಾವು. ಡೋಂಟ್ ಕ್ವಶನ್ ನಂಬರ್ ಏನ್ ನೋಡ್ರದು? ಓಕೆ, ಏನಂತಾರ? ಡೋಂಟ್ ಸ್ಪ್ರೆಡ್ ದ ಪಾಯ್ಸನ್ ಆಫ್ ಸೋಷಿಯಲ್ ಇನ್ಇಕ್ವಾಲಿಟಿ ಅಂಡ್ ಕಮ್ಯುನಲ್ ಇಂಟಾಲರೆನ್ಸ್. ಇಲ್ಲಿ ಐತ್ ನೋಡ್ರಿ, ಕ್ವಶನ್ ನಂಬರ್ 12 ನಾಗ ಐತದು ಅಂತ ಹೇಳಿ ವಾರ್ನ್ ಮಾಡಿದ್ರು. ಏನಂತ? ಸೋಷಿಯಲ್ ಇನ್ಇಕ್ವಾಲಿಟಿ ಮತ್ತ ಕಮ್ಯುನಲ್ ಇಂಟಾಲರೆನ್ಸ್ ನೀವು ಬೆಳೆಸಬಾರ್ದು. ಟೀಚರ್ ಆಗಿ ಸಣ್ಣ ಮಕ್ಕಳಲ್ಲಿ ಬಿತ್ತಲಿಕತ್ತೆ ನೀವು ಬೀಜ, ಇದನ್ನ ಮಾಡಬಾರ್ದು ಅಂತ ಹೇಳಿ ವಾರ್ನ್ ಮಾಡಿದ್ರು ಆಯ್ತಾ. ಸೊ ಅದಾದ ಬಳಿಕ ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟಿತ್ತದು? 51. ಓಕೆ, ಏನ್ ಮಾಡಿದ್ರು? ಯು ಶುಡ್ ನಾಟ್ ಪಾಯ್ಸನ್ ಸೋಷಿಯಲ್ ಇನ್ಜಸ್ಟಿಸ್ ನ ಆ ಪಾಯ್ಸನ್ ಅದ್ರೊಳಗೆ ಹಾಕ್ಬೇಡ್ರಿ, ಪ್ಲಸ್ ಕಮ್ಯುನಲ್ ಇಂಟಾಲರೆನ್ಸ್ ನ ಕಲಿಸ್ಬೇಡ್ರಿ. ನಿಮಗ ತಪ್ಪನ್ನು ಒಪ್ಕೊಂಡು ಇರುದಿತ್ತು ಇರ್ರಿ, ಇಲ್ಲಾಂದ್ರೆ ಈ ಶಾಲೆ ಅಷ್ಟೇ ಅಲ್ಲ ಈ ದ್ವೀಪನೇ ಬಿಟ್ಟು ಹೋಗ್ರಿ ಅಂತ ಹೇಳಿ ವಾರ್ನ್ ಮಾಡಿದ್ರಿ. ಸೊ ದಿಸ್ ಇಸ್ ದ narration of the incident, which is again the same thing. Please, I'll not read this. 5th stand, new teacher, first row, Muslim boy, correct teacher believed. Okay, appropriate, his beer, pies. Okay, fine. Okay. Question number 52. Do you think the qualities of Kalam's father made Kalam what he was? How? What characteristics have you inherited from your parents? ಅದು ಅವರು ಸಿ ಇದ್ರೊಳಗೆ ಯಾವ್ದತ್ತ? ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾಡ್ ಕಲಾಂ ಇನ್ಹೆರಿಟೆಡ್ ಫ್ರಮ್ ಹಿಸ್ ಪೇರೆಂಟ್ಸ್ ಅಂತ ಕೇಳ್ಬೋದು. ಸರಿ, ಇಲ್ಲಿ ಏನದ? ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾವ್ ಯು ಇನ್ಹೆರಿಟೆಡ್ ಫ್ರಮ್ ಯುವರ್ ಪೇರೆಂಟ್ಸ್? ನೀವು ನಿಮ್ಮ ತಂದೆ ತಾಯಿಯಿಂದ ಎಲ್ಲಿ ಕಲ್ತ್ಕೊಂಡು? ಈಗ ನನಗೆ ಹೇಳ್ತೇನೆ, ನನ್ನ ತಂದೆಯಿಂದ ನಾನು ಡಿಸಿಪ್ಲಿನ್ ಕಲ್ತ್ಕೊಂಡೆ, ಮಿಲಿಟರಿ ಅವರು. ಸೊ ಐ ಹ್ಯಾವ್ ಲರ್ನ್ ಡಿಸಿಪ್ಲಿನ್ ಫ್ರಮ್ ಹಿಮ್. ನನ್ನ ತಂದೆಯಿಂದ ಹಾರ್ಡ್ ವರ್ಕ್ ಕಲ್ತ್ಕೊಂಡೇನಿ. ನನ್ನ ತಂದೆಯಿಂದ ಸೋಲನ್ನು ಒಪ್ಕೊಳ್ಳಂಗಿಲ್ಲ ಅಂತ ಕಲ್ತ್ಕೊಂಡೆ. ದೀಸ್ ಆರ್ ದ ಥಿಂಗ್ ವಾಟ್ ಐ ಹ್ಯಾವ್ ಲರ್ನ್. ಹಂಗ ನೀವು ನಿಮ್ ತಂದೆ ತಾಯಿದಿಂದ ಏನ್ ಕಲ್ತ್ಕೊಂಡು? ಅರ್ಥ ಆಯ್ತು ಮಗ? ನನ್ನ ತಾಯಿಯಿಂದ ಅನ್ಕೋತೀರಿ ಕೈಂಡ್ನೆಸ್ ಇಸ್ ಮೋಸ್ಟ್ಲಿ ಮದರ್ದಿಂದ ಎಲ್ಲರೂ ಕೈಂಡ್ನೆಸ್ ಕಲ್ಕೋತಾರೆ. ಸೊ ಕೈಂಡ್ನೆಸ್, ದೇವ ಭಕ್ತಿ ಇವೆಲ್ಲ ಕಲ್ಕೋತಾರೆ ತಾಯಿಯಿಂದ, ಬರಿಬಹುದು. ಸರಿ, ಅವ ಇಲ್ಲಿ ಗೊತ್ತಿಲ್ಲ, ಕಲಾಂ ಅವ್ರದ್ದು ಕೇಳ್ಬೋದು. ಇಲ್ಲಿ ಕೇಳ್ಯಾನ ಆಯ್ತಾ. ಕಲಾಂ ಅವ್ರದ್ದು ಕೇಳಿದ್ರೆ ನೀವೇನ್ ಮಾಡ್ಬೇಕು? ಹಿ ಇನ್ಹೆರಿಟೆಡ್ ಸೆಲ್ಫ್ ಡಿಸಿಪ್ಲಿನ್ ಅಂಡ್ ಆನೆಸ್ಟಿ ಫ್ರಮ್ ಹಿಸ್ ಫಾದರ್, ಅಂಡ್ ಹಿ ಇನ್ಹೆರಿಟೆಡ್ ವಾಟ್ ಯು ಸೇ faith in goodness and kindness, deep kindness from his mother.
So again a 10-minute window is left out now. So ನಾಳೆ Zoom ಅಟೆಂಡ್ ಆಗ್ತೀರಾ? ಏನು ಹೋಗಿ ಮತ್ತೆ ಮಾಡ್ಲಿ ನಾನು ಕ್ಲಾಸ್ ನಡೀತದ? ನಮ್ಮ ಮನೆಗೆ ಹೋಗಿ ಮಾಡ್ಲಿ? ಓ ನಿಮ್ದು ನೆಟ್ ಯೂಸ್ ಆಗ್ತದಲ್ಲ ಇಲ್ಲಿ? ಅಲ್ಲ ಇದೊಂದು ಡಿಸ್ಕಸ್ ಮಾಡಮ್ಮ, ಮುಂದೆ ಬಿಟ್ಬಿಡಮ್ಮ ಪಟ ಪಟ. ಹಾ ಮುಗಿತು, ಬಂದೇವ ಅಲ್ಲೇ ಈಗ ಆಲ್ಮೋಸ್ಟ್ ಅಲ್ಲೇ. ನಾಳೆ ಮಾಡ್ಲಿ? ಹಾ ರೆಸ್ಟ್ ಮಾಡಿ ಓದ್ಬೇಕು ಮಗನಿಗೆ. ನೀ ರೆಸ್ಟ್ ಮಾಡ್ತೀನಿ, 10 ನಿಮಿಷ ಓದ್ಸೋದು ಉಂಟು. Okay, Irli. Do you think qualities of Kalam's father, do you think the qualities of Kalam's father made Kalam what he was? How? What characteristics have you inherited from your parents? Okay, now, yes, I think the qualities of Kalam's father made Kalam what he was. He possessed all the qualities from his father. There are some qualities like innate wisdom, truth, generosity of spirit, honesty, self-discipline. Main under honesty, self-discipline. Okay, you are ಬಗ್ಗೆ ಮಾತಾಡೋಣ. That makes us a good human being. Wisdom, truth, generosity of spirit, ಅವ್ರ ಕ್ವಾಲಿಟಿ ಹಂಗಿದ್ರ ಅಂತ ಹೇಳ. ಇನ್ಹೆರಿಟ್ ಮಾಡಿದ್ ಇವು. So honesty ಮತ್ತೆ self-discipline. That makes us a good human being. Abdul became a successful scientist and a greatest leader because of all these qualities. He had been a focused student and a hard-working scientist. I learned all these qualities from my father. ನೀವು ನೆಕ್ಸ್ಟ್ ಲೈನ್ ಅದು ನೀವು ಏನ್ ಕಲ್ತಿರ ಅಂತ ಹೇಳಿ ಬರ್ದಿರ್ಬೇಕು. ಮೋಸ್ಟ್ಲಿ ಹಂಗಿರ್ಬೇಕು. ಸೊ ವಿಲ್ ಮೇಕ್ ಅ ಡಿಫರೆಂಟ್ ಲೈನ್ ದೇರ್. ಏನ್ ಕಲ್ತಿರ ಅಂತ ಹೇಳಿ ನಿಮ್ ಬಗ್ಗೆ ಕೇಳಿದ್ರೆ ಅವ್ ಬರ್ದಾನ. I learned all these qualities from my father. I have learned ಆಗೈತೆ ನೋಡೋದು. I have learned humbleness and self-discipline. All the qualities make us determined, motivated, and but most men also inherited. ಬಿಟ್ರಪ್ಪ ಇದು ನಿಮ್ ಮನ್ಸಿಗೆ ಬಂದಿದ್ ಬರೀ ಬಾಳ ತಪ್ಪೋದ ಇದ್ರಾಗ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಹಿಯರ್. ಲಾಟ್ ಆಫ್ ಮಿಸ್ಟೇಕ್ಸ್ ಆರ್ ದೇರ್ ಇನ್ ಸೆಂಟೆನ್ಸ್. ವಾಟ್ ಯು ಹ್ಯಾವ್ ಲರ್ನ್ ಯು ಕ್ಯಾನ್ ರೈಟ್ ನೋ. ನೀವ್ ಏನ್ ಇನ್ಹೆರಿಟ್ ಮಾಡಿದ್ರಿ ನಿಮ್ ತಂದೆ ಬರಿಬೋದಿಲ್ಲ ನೀವು. ಅವ್ರ ತಂದೆ ಇನ್ಹೆರಿಟ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿ ಐತಿ ಆಲ್ರೆಡಿ. ನೆಕ್ಸ್ಟ್, a secure childhood like Kalam is very important for childhood. Do you agree? ಒಂದು ಸೆಕ್ಯೂರ್ ಚೈಲ್ಡ್ಹುಡ್ ಕಲಾಂಗೆ ಏನಿತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದ ಮಗುವಿನ ಬೆಳವಣಿಗೆಗೆ. ನಿಮಗ ಕರೆಕ್ಟ್ ಅನ್ಸ್ತೈತಿ ಇದು? ಯಸ್, ಇಟ್ ಈಸ್ ಕರೆಕ್ಟ್. ಒಂದು ಮಗುವಿನ ಚೈಲ್ಡ್ಹುಡ್ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಸೆಕ್ಯೂರ್ಡ್ ಇರ್ಬೇಕು. ಸೆಕ್ಯೂರ್ಡ್ ಇರ್ಲಿಲ್ಲ ಅಂದ್ರೆ ಆ ಮಗುವಿನ ಮನಸ್ಥಿತಿ, ಪರ್ಸನಾಲಿಟಿನೇ ಬೇರೆ ಆಗ್ಬಿಡ್ತದೆ. ಎಷ್ಟ ಡಿಸ್ಟರ್ಬ್ಡ್ ಫ್ಯಾಮಿಲಿ ಇರ್ತೈತಿ ಮಗು ಇದ್ದಾಗ, ಎಷ್ಟು ಡಿಸ್ಟರ್ಬ್ಡ್ ಹೌಸ್ ಇರ್ತಲ್ಲ, ಅಥವಾ ಫುಡ್ ಸೆಕ್ಯೂರಿಟಿ ಇರಲ್ಲ, ಬಟ್ಟೆ ಇರೋ ಸೆಕ್ಯೂರಿಟಿ ಇರಲ್ಲ, ಅಷ್ಟೇ ಆ ಮಗುವಿನ ಮೇಲೆ ಪರಿಣಾಮ ಬೀಳ್ತೈತಿ. ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಇದು ಮಾತ್ರ ಸತ್ಯ ಅಂತ ಬರಿಬೇಕು ನೀವು. ಸೊ ವಾಟ್ ಹ್ಯಾಸ್ ಟೋಲ್ಡ್ ಹಿಯರ್? ಯಸ್, ಐ ಅಗ್ರಿ ಅಂತ ಹೇಳ್ಬೇಕು ನೀವು. ಆಯ್ತು. A secure childhood like Kalam is very important for a child's growth. Childhood experiences go a very long way. All of ಸಾಯುತ್ತನ ಉಳಿತಾವ childhood experiences ಅಂತ ಹೇಳ್ತಾರ. If one is brought up in a good environment, one learns good values, and these values help in going long way. Secure childhood is very important for the growth. Kalam had a secured childhood. He inherited good values from his parents. He had a good environment at home. He was secured both materially and emotionally. ಎರಡೂ ಸೆಕ್ಯೂರ್ ಇತ್ತು ಅವನಿಗೆ. ಈಗ ಎಷ್ಟೋ ಮಂದಿ ರಿಚ್ ಬಂದಿದ್ದವ್ರಿಗೆ ಮಟೀರಿಯಲ್ ಸೆಕ್ಯೂರೆನ್ಸ್ ಇರ್ತೈತಿ, ಅಂದ್ರೆ ಮನಿ ಐತಿ, ರೊಕ್ಕದ ಎಲ್ಲ ಅದ, ಕಾರ್ ಗಾಡಿ ಐತಿ ಎಲ್ಲ ಅದ. ಆದ್ರ ಇಮೋಷನಲ್ ಸೆಕ್ಯೂರಿಟಿ ನಾ ಅದೇ ನಿನ್ ಕೂಡ. ಈಗ ತ್ರಾಸ ಬಂದಾಗ ರೊಕ್ಕನೇ ಹೆಲ್ಪ್ ಆಗಂಗಿಲ್ಲ. ಸಮಸ್ಯೆಗಳು ಬಂದಾಗ ಬರೀ ರೊಕ್ಕ ಹೆಲ್ಪ್ ಆಗಂಗಿಲ್ಲ, ಬರೀ ದುಡ್ಡು ಹೆಲ್ಪ್ ಆಗಲ್ಲ. ಅವಾಗ ತಂದೆ ತಾಯಿ ನಾದಿಲ್ಲ ನಿನ್ ಐ ಆಮ್ ದೇರ್ ವಿತ್ ಯು ಏನ ಅದೇನ ಎಮೋಷನಲ್ ಸಪೋರ್ಟ್ ಕೊಡ್ತಲ್ಲ, ಅದನ್ನು ಬಹಳ ಮುಖ್ಯ ಅಂತ ಹೇಳ್ತಾರೆ ಇಲ್ಲಿ. Okay, so he inherited good values from his parents. He had a good environment at home. He was secured both materially and emotionally. ಇದನ್ನ ಆಡ್ ಮಾಡ್ರಿ ನೀವು, ಇದು ಐತಿ ಪಾಠದಲ್ಲಿ. Children with insecure childhood do not grow properly. They never inculcate good values. They have insecure life. ಅವ್ರು ತಮ್ಮ ಜೀವನ ಪರ್ಯಂತ ಇನ್ಸೆಕ್ಯೂರ್ ಇದ್ಬಿಡ್ತಾರ. ಸಣ್ಣವ್ರದಾಗಿ ಹಂಗಾದ್ರೆ ಜೀವನ ಪರ್ಯಂತ ಇನ್ಸೆಕ್ಯೂರ್ ಇದ್ಬಿಡ್ತಾರೆ. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ಹಿಯರ್. Abdul Kalam was disturbed by the behavior of the new teacher in the class. Do you appreciate the way Lakshman Shastri treated the new teacher? Yes, I appreciate the way Lakshman Shastri treated the new. Appreciate ಮಾಡ್ಲವಂತದ ಐತದೆ, ಯಾಕಂದ್ರೆ ಅವ್ರು ಬಂದು ವಾರ್ ಮಾಡ್ಬಿಟ್ರು. ತಪ್ಪಂತ ಹೇಳುವಂತ ಧೈರ್ಯ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗಿತ್ತು. ಐ ಅಪ್ರಿಶಿಯೇಟ್. Abdul Kalam was disturbed by the behavior of the new teacher in the class. Yes, he was disturbed. Do you appreciate the way Lakshman Shastri treated the new teacher? Yes, you have to appreciate, because that's the correct thing what Pakshi Lakshman Shastri did. ಅದನ್ನೇ ಕಥೆ ಐತೆ ಹೊಳ್ಳೆ, ಅದನ್ನ ನಾ ಏನ್ ಹೇಳಲ್ಲ. So if it is sentence mistake ಇದ್ರೆ ಅಷ್ಟೇ ನೋಡೋಣ ಇಲ್ಲಿ. Abdul was emotionally disturbed. He never felt like this. Nobody made him feel that he was a Muslim.
He always got respect and love from his friends who were Hindus. There was no such feelings, but his new teacher behaved strangely. He came to his class and asked him to sit in the last row. He could not tolerate sitting of a Muslim boy with a son of a Hindu priest. The matter was reported to Lakshmana Shastri. He immediately called the new teacher and warned him not to repeat such an act in future. Yes, it is appreciable that he handled the situation in a mature way. He reformed the teacher too. Reformed the teacher to ಅಂದ್ರೆ ಆ ಟೀಚರ್ ನು ಬದಲಿ ಮಾಡಿದ್ರು. ಇವರ ಮಾತುಗಳ ಆ ಟೀಚರ್ ಥಿಂಕಿಂಗ್ ನ ಬದಲಿ ಮಾಡ್ತು. He taught the teacher that one should not honor only one's own religion but respect others' religion. ಬರೇ ನಿನ್ನ ರಿಲಿಜನ್ ಅಷ್ಟೇ ನೀನು ಕಿಮ್ಮತ್ ಕೊಡ್ಬೇಕಂತಲ್ಲ, ಮತ್ತೊಬ್ಬರ ರಿಲಿಜನ್ ಕೂಡ ನೀನು ಆನರ್ ಮಾಡಬೇಕು. Once he taught the teacher that one should honor not only one's own religion but respect others' religions. One should work for communal harmony. ಬೇರೆ ಬೇರೆ ಜಾತಿಯವರು ಕೂತ್ಕೊಂಡು ಒಂದೇ ಕಡೆ ಇರುವಂಗ, ಸಹಬಾಳತ್ವ ಇರುವಂಗ ನಾವು ಇರಬೇಕು ಅಂತ ಹೇಳಿ ಅದನ್ನ ಅವರು ಕಲಿಸ್ಕೊಟ್ರು. That was the lesson what the teacher learned. Now 5 marks questions. It's 3 minutes left out. Briefly write about APJ Abdul Kalam. Briefly write about ಬರೋಬ್ಬರಿ 2 ಪೇಜ್ ಬರೀಬಹುದು ನೀವು. ಅವ್ರು ಹುಟ್ಟಿದ್ದೆಲ್ಲಿ, ಅವ್ರ ತಂದೆ ಹೆಸರ, ಅವ್ರ ತಾಯಿ ಹೆಸರ, ತಂದೆ ಹೆಂಗಿದ್ರು, ತಾಯಿ ಹೆಂಗಿದ್ರು, ತಂದೆದು ಯಾವ ಕ್ವಾಲಿಟಿ ತಗೊಂಡ್ರು, ತಾಯಿದ್ ಯಾವ ಕ್ವಾಲಿಟಿ ತಗೊಂಡ್ರು, ಅವ್ರ ಅಕ್ಕ, ಅವ್ರ ಅಹ್ಮದ್ ಜಲಾಲುದ್ದೀನ್ ಏನ್ ಮಾಡ್ದ, ಸಂಸುದ್ದೀನ್ ಏನ್ ಮಾಡ್ತಿದ್ದ, ಮುಂದ್ ಅವ್ರು ಹೈಸ್ಕೂಲ್ ಎಲ್ಲಿ ಕಲ್ತ್ರು, ಇಂಟರ್ಮೀಡಿಯೇಟ್ ಎಲ್ಲಿ ಕಲ್ತ್ರು, BSc ಇಂಟರ್ಮೀಡಿಯೇಟ್ ಎರಡು ಒಂದೇ ಕಡೆ ಕಲ್ತ್ರು. ಯಾವ್ದು ಸೆಂಟ್ ಜೋಸಫ್ ತ್ರಿಚಿದಾಗ. ಅವ್ರ ಪ್ರೈಮರಿ ಕಲ್ತಿದ್ದು ರಾಮೇಶ್ವರಂದಾಗ, ಆಮೇಲೆ ಹೈಸ್ಕೂಲ್ ಕಲ್ತಿದ್ದು ಸ್ಕ್ವಾಡ್ ಸ್ಕೂಲ್ನಾಗ, ಆಮೇಲೆ ಇಂಟರ್ಮೀಡಿಯೇಟ್ ಮತ್ತೆ BSc ಕಲ್ತಿದ್ದು ಸೈಂಟ್ ಜೋಸಫ್ ತ್ರಿಚಿ ಒಳಗ, ಆಮೇಲೆ ಇಂಜಿನಿಯರಿಂಗ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಲ್ಸಿದ್ದು MIT ಮಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗ. ಅದ ಆಗಣ ಹಿ ಜಾಯಿಂಡ್ DTD&P. ಎರಡೂ ಬಂದು ಆಫರ್ ಅವ್ರಿಗೆ ಇಂಡಿಯನ್ ಏರ್ ಫೋರ್ಸ್ ಮತ್ತು DTD&P ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂಡ್ ಏನೋ ಐತದು ಏರ್ ಅಂತ ಹೇಳಿ, ಅಲ್ಲಿ ಅವ್ರಿಗೆ ನೌಕರಿ ಸಿಕ್ತು. ಅಲ್ಲಿಂದ ಅವ್ರಿಗೆ AD ಒಳಗೆ ಹಾಕಿದ್ರು, ಅಲ್ಲೆಲ್ಲ ಓವರ್ ಹಾಲಿಂಗ್ ಆಫ್ HAL ನಾಗ ವರ್ಕ್ ಮಾಡಿದ್ರು. ಮುಂದೆ ಹೋವರ್ ಕ್ರಾಫ್ಟ್ ರೆಡಿ ಮಾಡಿದ್ರು, ಇದು ಬಂತು. ಅದಾಗಣ ಹೋವರ್ ಕ್ರಾಫ್ಟ್ ರೆಡಿ ಮಾಡಿದ್ರು. ಮುಂದೆ ಅವ್ರಿಗೆ VSSC ಒಳಗೆ ಕೆಲಸ ಮಾಡ್ಲಿಕ್ಕೆ SLV ಮಾಡಿದ್ರು. SLV ಫೇಲ್ ಆಯ್ತು. ನೆಕ್ಸ್ಟ್ ಟೈಮ್ ಮತ್ ಸಕ್ಸಸ್ ಆಯ್ತು. ಮುಂದೆ ಅಲ್ಲಿಂದ ಅವ್ರಿಗೆ DRDOದಾಗ ಹಾಕಿದ್ರು. DRDOದಾಗೂ ಅವ್ರು ಕೆಲಸ ಮಾಡಕತ್ರು. DRDO ಒಳಗ ಹಾಕ್ಬೇಕಂದ್ರೆ ಬಹಳ ಸಮಸ್ಯೆ ಅದು. ಇವ್ರು ಬಿಡ್ಲಿಕ್ಕೆ ತಯಾರಿದ್ದಿಲ್ಲ ಇಸ್ರೋದವ್ರು, ಅವ್ರಿಗೂ ಬೇಕತ್ತ ಅವ್ರು DRDOದವ್ರು. DRDLದವ್ರು ಕಲಾಂ ನಾನ್ ಕಡೆ ಕಳಿಸ್ತಾನವ್ರು, ಇಸ್ರೋದವ್ರು ಅವ್ರು ಬಿಡಾಕ್ ಒಲ್ಲೆನವ್ರು. ಹಿಂಗಾಗಿ ಎರಡು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇರೋದ್ರಿಂದ ಅವರು ಇಮಿಡಿಯೇಟ್ ಆಗಿ ಅದು ಆಗ್ಲಿಲ್ಲ ಅವ್ರಿಗೆ ಶಿಫ್ಟ್ ಮಾಡೋದು. ಇಸ್ರೋದಿಂದ DRDL ಶಿಫ್ಟ್ ಮಾಡೋದಾಗ್ಲಿಲ್ಲ. ಅವಾಗ ಡೆಫಿನೆಟ್ಲಿ ಡಿಫೆನ್ಸ್ ಮಿನಿಸ್ಟರ್ನೇ ಖುದ್ದಾಗಿ ಇನ್ವಾಲ್ವ್ ಆಗಿ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಸ್ರೋ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ಕತ್ತದ, DRDL ಒಳಗ ಅಷ್ಟು ಕೆಲಸ ಆಗ್ಲಿಕ್ಕತ್ತಿಲ್ಲ. ಅದಕ್ಕಂತ ಹೇಳಿ ಏನ್ ಮಾಡಿದ್ರು ಅವರು, ಕಲಾಂ ಅವ್ರಿಗೆ ಬೈ ಫೋರ್ಸ್ ದಾಗ ಅವ್ರಿಗೆ ಎತ್ತಿ DRDLದಾಗ ಹಾಕಿದ್ರು. DRDLದಾಗ ಒಮ್ಮೆ ಎತ್ತಿ ಹಾಕಿದ ಬಳಿಕ ಅಲ್ಲಿ ಸಿಸ್ಟಮ್ ನ ನೋಡ್ಕೊಂಡ್ರು. ಬಹಳಷ್ಟು ಜನ ಶಾಣೆ ಮಂದಿ ಇದ್ರು, ಎಲ್ಲ ಇದ್ರು. ಆದ್ರ ಅವ್ರು ಬಹಳ ಈಗೋಯಿಸ್ಟಿಕ್ ಇದ್ರು, ಮತ್ತ ಅವ್ರ ಬಳಿ ಜಂಬ ಬಹಳ ಇತ್ತು, ರಿಬೆಲ್ ಇದ್ರು, ಎಕಡೆ ಕಡೆ ಮಾತಾಡ್ತಿದ್ರು. ಅವನ್ನೆಲ್ಲಾನು ಸರಿಪಡಿಸ್ಬೇಕಾದ್ರೆ ಸಣ್ಣ ಸಣ್ಣ ಲೀಡರ್ಸ್ ನ ಹುಡುಕಾಡಿದ್ರು. ಅವ್ರಿಗೆ ಸರಿಪಡಿಸ್ಬೇಕಾದ್ರೆ ಮೊದಲು ಡೌನ್ ದ ಲೈನ್ ಲೀಡರ್ಸ್ ಹುಡುಕಾಡಿ ಅವ್ರಿಗೆ ಸರಿಪಡಿಸಿ ಮುಂದೆ ಅವ್ರಿಗೆ ಒಂದು ಕನಸು ಕಾಣಿಸ್ಬೇಕು, ಕೆಲಸ ಕೊಡ್ಬೇಕು. ನೋಡ ಕೆಲಸ ಕರೆಕ್ಟ್ ಆಗಿತ್ತಂದ್ರೆ ಮನುಷ್ಯ ಇದ್ರಲ್ಲಿ ಕೆಲಸ ಮಾಡ್ತಾನೆ. ಸೊ ಅದಕ್ಕೆ ಅವ್ರೊಂದು ಪ್ಲಾನ್ ಮಾಡಿದ್ರು, ನಾವ್ ಇಂಥದ್ದೊಂದು ಮಿಸೈಲ್ ಮಾಡ್ತೇವೆ ಆಯ್ತಾ, ಎಸ್ಪೆಷಲಿ ತ್ರಿಶೂಲ್ ಅಂಡ್ ಇದು ಇನ್ನೊಂದು ಯಾವ್ದೋ ಮಿಸೈಲ್ ಬಗ್ಗೆ ಮಾತಾಡ್ತಾರ. ಅವ್ರು ಮಾತಾಡ್ಕೊಂಡು ಅದನ್ನ ಪ್ಲಾನ್ ತಗೊಂಡು ಹೋಗಿ ಪ್ರಸ್ತುತ ಮಾಡ್ತಾರ ಎಲ್ಲಿ, ಡಿಫೆನ್ಸ್ ಮಿನಿಸ್ಟರ್ ಒಳಗ. ಆದ್ರೆ ಡಿಫೆನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರ, ಬರೇ ಒಂದ್ ಮಿಸೈಲ್ ಯಾಕೆ ಮಾಡ್ತಿ, ಗೋ ಫಾರ್ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದಾಗಿ ಅವ್ರು ಶಾಕ್ ಆಗ್ತಾರ. ನಾವ್ ಬರೀ ಒಂದ್ ಮಿಸೈಲ್ ಬಗ್ಗೆ ವಿಚಾರ ಮಾಡ್ಲಿಕ್ಕೆ, ಈ ಮಿಸೈಲ್ದಾಗ ಎಷ್ಟು ಥರಗಳು ಇರ್ತಾವಲ್ಲ ಎಲ್ಲಾನು ಮಾಡ್ಲಿಕ್ಕೆ ಹೇಳಿಕತ್ತಾರ ಡಿಫೆನ್ಸ್ ಮಿನಿಸ್ಟರ್ ಅಂತ. ಅವ್ರು ಗಾಬರಿ ಆದ್ರು. ಇವರು ಮತ್ತ ಅವ್ರು ಇನ್ನೊಬ್ರು ವಾಟ್ ಇಸ್ ದಿಸ್ ನೇಮ್, ಓಕೆ ಯು ಜಸ್ಟ್ ರಿಮೆಂಬರ್, ಅವ್ರು ಅಲ್ಲಿ ಆಮೇಲೆ ಅವ್ರು ಅಂದ್ರು ನಾವ್ ಇಷ್ಟು ವಿಚಾರ ಮಾಡಿರ್ಲಿಲ್ಲ, ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರು. ರಾತ್ರಿ ಬೇಕಾದ್ರೆ ಮತ್ತೊಂದು ಪ್ಲಾನ್ ಮಾಡಿ ಮರುದಿವ್ಸ ಹೋಗಿ ಮಾರ್ನಿಂಗ್ ಕೊಟ್ರು. 388 crores ಸ್ಯಾಂಕ್ಷನ್ ಆಯ್ತು. ಅವ್ರು ಕೇಳಿದ್ 300 ಕೋಟಿ ಕೊಟ್ಟಿದ್ದು 390 ಕೇಳಿದ್ರು, ಮೋಸ್ಟ್ಲಿ 388 ಸಮಥಿಂಗ್ ಸಿಕ್ತದು. ಸೊ ಹಿಂಗಾಗಿ ಅವ್ರಿಗೆ ಸ್ಯಾಂಕ್ಷನ್ ಆಯ್ತು. ಮುಂದ್ ಬಂದ್ ಕೆಲಸ ಮಾಡ್ಲಿಕ್ಕೆ ಮುಂದೆ ಅಗ್ನಿ ಮಿಸೈಲ್ ಮಾಡಿದ್ರು, ಡೆವಲಪ್ ಮಾಡಿದ್ರು, ಫೇಲ್ ಆಯ್ತು, ಮತ್ ಹೊಳೆ ಸಕ್ಸೀಡ್ ಆಯ್ತು. ಅದನ್ನ ನಾನು ಹೇಳ್ತೇನೆ ಮೇಲೆ. ಸೊ ದಿಸ್ ಈಸ್ ದ ಲೈಫ್ ಜರ್ನಿ ಆಫ್ ಅಬ್ದುಲ್ ಕಲಾಂ. ಇದು ಬರೋದೇನ್ ದೊಡ್ಡ ಮಾತಲ್ಲ, ಸ್ವಲ್ಪ ಅಂದ್ರೆ ಟೆಕ್ನಿಕಲಿ ಪೂರಾ ಬರೆಯಕ್ ಆಗಂಗಿಲ್ಲ, ಬಟ್ ಎಸ್. Then how do you say that Kalam is a source of inspiration? ಹೇಳ್ಬೋದು. What is the lesson we learn from his autobiography? ಬಹಳಷ್ಟು ಲೆಸನ್ಸ್ ಅದಾವು. ನಿಮ್ಗೆ ಏನೇನ್ ಕಲ್ತಿದೀನಿ ಹೇಳ್ರಿ ನೀವು. ಆಗ ಯಾವುದೇ